ಸಿದ್ದು ಬಾಯ್ ಇಲ್ಲೇ ಇದಾರಲ್ರಪ್ಪ. ಸಿದ್ದು ಬಾಯ್ ಎಡ್ಡಿಜಿ ಶಾದಿ ಭಾಗ್ಯ ಅನ್ಕೊಂಡು ಕೂತೆ ಬಿಟ್ಟರಂತಲ್ರಿಪ್ಪ. ನಾನು ಹೇಳಿದ್ದೀನಿ, ನಾನೀಗ ಇವತ್ತು ಅಲ್ಪಸಂಖ್ಯಾತರ ಪ್ರಾರಂಭ ಮಾಡಿದ್ದೀವಿ, ಮುಂದೆ ಬೇರೆಯವ್ರಿಗೂ ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ? ಈಗ ಎಡ್ಡಿಜಿ ಏನ್ ಕೌಂಟರ್ ಕೊಟ್ರು? ಆದ್ರೂ ಕೂಡ ಇಲ್ಲ, ಈಗಲೇ ಕೊಡಬೇಕು. ಯಾವಾಗ ಕೊಡ್ಬೇಕಂತೆ? ಈಗಲೇ ಕೊಡಬೇಕು, ಈಗಲೇ ಆದೇಶ ಹೊರಡಿಸಿ. ಏನು ಏನಿದೆ ಇದು? ಇದು ಅಂದ್ರೆ ಏನ್ರಿ? ಸರಿಯಾಗಿ ಹೇಳ್ರಿ ಸಿದ್ದು ಬಾಯ್. ಏನು ಇವ್ರು ಹೇಳಿದ ತಕ್ಷಣ ಮಾಡ್ಬಿಡ್ಬೇಕಾ? ನೀವು ಸಿಎಂ, ನೀವು ಯಾವಾಗ ಹೇಳ್ತಿರೋ ಅವಾಗ. ಹಣಕಾಸು ಲಭ್ಯತೆ ಇವೆಲ್ಲ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಅದರಿಂದ ನಾವು ಬಡವರ ಬಗ್ಗೆ ಇವರಿಂದ ಪಾಠ ಕಲಿಸಬೇಕಾದಂತ ಅಗತ್ಯ ಇಲ್ಲ. ಹೋಗ್ಲಿ ಬಿಡಿ, ಇದ್ರ ಬಗ್ಗೆ ನಮ್ ಎಡ್ಡಿಜಿ ಏನಂತಾರೆ ಕೇಳ್ಕೊಬರೋಣ ಬನ್ರಿಪ್ಪ. ಲೋ ಹುಡುಗ್ರ, ನಮ್ಮ ಎಡ್ಡಿಜಿಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡೋ. ಅಬ್ಬಾ ಇದಪ್ಪ ಎಂಟ್ರಿ ಅಂದ್ರೆ. ಸಿದ್ದು ಬಾಯ್ ನಿಮ್ ಬಾಯ್ ಮುಚ್ಚೋಯ್ತು ಬಿಡ್ರಿಪ್ಪ. ಎಡ್ಡಿಜಿ ಹೇಳ್ರಿಪ್ಪ, ಏನ್ ಸಮಾಚಾರ? ಅವರು ರಾಜಕಾರಣಕ್ಕಾಗಿ ಧರಣಿ ಕೂತಿದ್ದಾರೆ ಹೊರತು ಯಾವುದೇ ಬಡವರಿಗೋಸ್ಕರ ಅಲ್ಲ ಅನ್ನೋ ಮಾತನ್ನ ಪದೇ ಪದೇ ಹೇಳಿ ಒಂದು ರೀತಿ ಅವಹೇಳಕರವಾದಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಈ ಹೋರಾಟಕ್ಕೇನೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ರು. ಹೌದಾ? ಹೀಗೆ ಹೇಳ್ತಾವ್ರೆ ನಮ್ಮ ಸಿದ್ದು ಬಾಯ್. ಬಹುಶಃ ಹೈಕಮಾಂಡ್ ಏನಾದ್ರೂ ಅವ್ರಿಗೆ ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಏನೋ ಕಿವಿ ಮಾತು ಹೇಳಿದ್ರೆ ಏನೋ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ, ಮುಂದೆ ಹೇಳಿ. ನಿನ್ನೆ ದಿವಸ ಯಾರೋ ಒಬ್ಬ ಸಚಿವರು ಇಲ್ಲಿ ಬರ್ತಾರೆ ಅನ್ನುವಂಥ ಸುದ್ದಿ ನನಗೆ ಗೊತ್ತಾಯ್ತು. ಹೌದಾ? ನೀವೇನ್ ಹೇಳಿದ್ರಿ? ನಾನು ಒಂದೇ ಮಾತನ್ನು ಹೇಳಿದೆ, ಏನ್ ಹೇಳಿದ್ರಿ? ನೀವು ಯಾರೇ ಇಲ್ಲಿ ಬರೋದಾದ್ರೂ ಇಲ್ಲಿ ಬರೋದೇ ಅಗತ್ಯ ಇಲ್ಲ. ಹೌದಾ? ಬರೋದೇ ಬೇಡ ಬಿಡ್ರಿ. ಶಾದಿ ಭಾಗ್ಯ ಯೋಜನೆಯನ್ನು ಎಲ್ಲರಿಗೂ ಜಾರಿಗೆ ತಂದಿದ್ದೇವೆ ಅಂತ ನೀವು ಘೋಷಣೆ ಮಾಡಿದ್ರೆ ಸಾಕು. ಸಾಕಾ? ಇನ್ನು ಏನಾದ್ರೂ ಇದ್ಯಾ? APL ಕಾರ್ಡ್ದಾರಿಗೆ ಸವಲತ್ತನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ನೀವು ಭರವಸೆಯನ್ನು ಕೊಟ್ಟರು ಸಾಕು. ಏನ್ ಮಾಡ್ತೀರಾ? ಎದ್ದು ಮನೆ ಕಡೆ ಹೋಗ್ಬಿಡ್ತೀರಾ? ನಾನೇ ಸತ್ಯಾಗ್ರಹ ಮುಗಿಸಿ ವಿಧಾನಸೌಧಕ್ಕೆ ಬಂದು ವಿಧಾನಸೌಧಕ್ಕೆ ಹೋಗ್ತೀರಾ? ಓಕೆ, ಸೂಪರ್. ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿ ಹಾರ ಹಾಕಿ ನಾನು ಅಭಿನಂದನೆ ಸಲ್ಲಿಸಿ ರಾಜ್ಯ ಜನಪರ ಬರ್ತೇನೆ ಅಂತ ಹೇಳಿದ್ದೇನೆ. ನೀವೇನೋ ಹೇಳ್ತೀರಾ, ಅವ್ರೇನ್ ಹೇಳ್ತಾರೋ ಗೊತ್ತಿಲ್ವಲ್ಲ. ಇಲ್ಲಿ ಯಾವುದೇ ಸಂಧಾನಕಾರ ಬರುವಂತ ಅಗತ್ಯ ಇಲ್ಲ. ಬರೋದಾದ್ರೆ ನೀವು ಮುಖ್ಯಮಂತ್ರಿಗಳ ಸ್ಪಷ್ಟ ಆದೇಶವನ್ನು ತಗೊಂಡು ಇಲ್ಲಿಗೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಅದಕ್ಕಾಗಿ ನಾನು ಯಾರು ನಾನು ಭೇಟಿ ಮಾಡಿಲ್ವಾ? ಈಗ ಮುಂದೆ ಏನ್ ಮಾಡ್ತೀರಾ? 24 ಸಾಯಂಕಾಲದವರೆಗೂ ಇಲ್ಲಿ ಸತ್ಯಾಗ್ರಹವನ್ನು ಮುಂದುವರಿಸಿ. ಆಮೇಲೆ ಸಾಯಂಕಾಲ ಇಲ್ಲಿಂದ ಬೆಳಗಾವಿ ಅಧಿವೇಶನಕ್ಕೆ ತೆರಳುತ್ತಾ ಇದ್ದೇನೆ. ಯಾಕೆ? ಈ ಧರಣಿ ಸತ್ಯಾಗ್ರಹ ಬೆಳಗಾವಿಯಲ್ಲಿ ಮುಂದುವರಿಸ್ತೇವೆ. ಅಲ್ಲೂ ಶುರು ಹಚ್ಕೋತೀರಾ? ಇದಕ್ಕೆ ಸಿದ್ದು ಬಾಯ್ ಏನ್ ಹೇಳ್ತಾವ್ರೆ? ಬಹುಶಃ ಮುಖ್ಯಮಂತ್ರಿಗಳು ಒಂದು ವಿಷಯದ ಬಗ್ಗೆ ಒಂದು ಶಬ್ದ ಮಾತನಾಡ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಪಾ. ನನ್ನ ಅತ್ಯಂತ ಪ್ರಮುಖವಾದ ಬೇಡಿಕೆ ಯಾವುದು? APL ಕಾರ್ಡ್ದಾರರಿಗೆ ನಾವು ಕೊಡ್ತಿದ್ದಂತ ಅಕ್ಕಿ ಗೋಧಿಯನ್ನು ಕೊಡೋದನ್ನ ಮುಂದುವರಿಸಬೇಕು. ಆಮೇಲೆ ಆ ಬೇಡಿಕೆಯನ್ನ ನಾವು ಇಟ್ಕೊಂಡಿರ್ಬೇಕಾದ್ರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿಗಳು ಪ್ರಕಟ ಮಾಡ್ತಾ ಇಲ್ಲ. ಈಗ ಸಿದ್ದು ಬಾಯ್ಗೆ ಹುಷಾರಿಲ್ಲ, ಅವರು ರೆಡಿ ಆದ್ಮೇಲೆ ನಿಮ್ಗೊಂದು ಗತಿ ಕಾಣಿಸ್ತಾರೆ ಬಿಡ್ರಿ. ಆಯ್ತು, ಈಗ ನಿಮ್ಮ ಸರ್ಕಾರದಲ್ಲಿ ನೀವೇನೇನ್ ಮಾಡಿದ್ರಿ ಅಂತ ಹೈ ಸ್ಪೀಡ್ ಅಲ್ಲಿ ಹೇಳ್ಬಿಡಿಪಾ, ಟೈಮ್ ಇಲ್ಲ ನಮಗೆ. ಅದು ಭಾಗ್ಯಲಕ್ಷ್ಮಿ ಯೋಜನೆ ಇರಲಿ, ಸಂಧ್ಯಾ ಸುರಕ್ಷಾ ಯೋಜನೆ ಇರಲಿ, ಮಕ್ಕಳಿಗೆ ಬೈಸ್ಕಲ್ ಕೊಡುವಂಥದ್ದಿರಲಿ, ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹನವನ್ನು ಕೊಡುವಂಥದ್ದಿರಲಿ, ವಾಲ್ಮೀಕಿ ಜಯಂತಿ ಘೋಷಣೆ ಮಾಡೋದಿರಲಿ, ಕನಕದಾಸರ ಜಯಂತಿಯನ್ನು ಘೋಷಣೆ ಮಾಡೋದಿರಲಿ, ನಾಡಿನ ಜನ ನೆನ್ಪಿಟ್ಕೊಳ್ಳುವಂತೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದೆ. ಹೌದೌದು ಬಿಡ್ರಿ, ದೊಡ್ಡ ಸಾಧನೆ ಬಿಡಿ ನಿಮ್ದು. ಈಗ ಸಿದ್ದು ಬಾಯ್ಗೆ ಏನ್ ಹೇಳ್ತೀರಿ? ಈ ಕನಕದಾಸ ಜಯಂತಿಯ ದಿವಸ ಆದ್ರೂ ನಿಮ್ಗೆ ಜ್ಞಾನೋದಯ ಆಗಿ ಈ ಜಾತಿ ವಿಷಬೀಜವನ್ನ ಬಿತ್ತೋದನ್ನ ಕೈ ಬಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳದ ಬಾಳಿ ಬದುಕಬೇಕಾದಂತಹ ಕಾರ್ಯಕ್ರಮವನ್ನು ರೂಪಿಸೋದ್ರ ಮೂಲಕ ಸರ್ಕಾರದ ಖಜಾನೆಯಲ್ಲಿ ಸೋರಿಕೆಯಾಗಿ ತೆರಿಗೆ ಸಂಗ್ರಹ ಕಡಿಮೆ ಆಗಿದ್ದನ್ನು ಸರಿಪಡಿಸೋದ್ರ ಮೂಲಕ ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಸಿದ್ದರಾಮಯ್ಯ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕ್ರಿ ಇಷ್ಟೊತ್ತು ಮಂಗಳಾರತಿ ಎತ್ತಿದ್ರಿ? ಬಹುಶಃ ನೀವು ಇಲ್ಲಿ ಸತ್ಯಾಗ್ರಹದಲ್ಲಿ ಕುಂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟದಕ್ಕಾಗಿ. ಅದಕ್ಕ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲೇ ಆಚರಿಸ್ತು. ದೀಪಾವಳಿ ಮಾಡ್ಲಿಲ್ವಾ? ದೀಪಾವಳಿಯನ್ನು ಇಲ್ಲೇ ಸತ್ಯಾಗ್ರಹ ಮಾಡೋದ್ರ ಮೂಲಕ ಇಲ್ಲಿ ನಾವು ಇರಬೇಕಾಯ್ತು. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ನನಗೆ ಸಪೋರ್ಟು ಮಾಡೋರಿಲ್ಲ. IT BTಗೆ ಹೋಗೋದಕ್ಕೂ ಡಿಗ್ರಿನ ಮಾಡ್ಕೊಂಡಿಲ್ಲ. ಬೆಸ್ಟ್ ಬಾಡಿ ಆಗೋದೆ ಲಕ್ಕು ಇಲ್ದೆ ತುಕ್ಕಾದೆ, ಕ್ಲೀನು ಬೋಲ್ಡು ನಾನಾದೆ, ನನ್ ಕರ್ಮ ಕಾಂಡರ ಓಕೆ ಸ್ಟಾಪ್. ಈಗ ನಮ್ಗೆ ಟೈಮ್ ಆಯ್ತು, ನಾವು ಬರ್ತೀವಿ. ಬಾಯ್.